ಸ್ನೇಹಿತರೆ ನಮಸ್ಕಾರ. ಯೂಶಲಿ ಡಿಸ್ಕ್ ಬಲ್ಜ್ ಆದಾಗ ಅದು ಡಿಸ್ಕ್ ಬಲ್ಜ್ ಔಟ್ ಆಗುತ್ತೆ, ಅದು ಮತ್ತೆ ವಾಪಸ್ ಬರುತ್ತಾ ಅಂತ ಪ್ರಶ್ನೆ ಕೇಳ್ತಿರ್ತಾರೆ ಎಲ್ಲರಿಗೂ. ನಮ್ಮ ಹತ್ರ ಒಂದು ಪೇಷಂಟ್ ಇದ್ದಾರೆ, ಅವರಿಗೆ ಮಾರ್ಚಲ್ಲಿ ಒಂದು MRI ಮಾಡ್ಕೊಂಡಿದ್ರು. ಅವರು ನಮ್ಮ ಹತ್ರ ಟ್ರೀಟ್ಮೆಂಟು ತೊಗೊಂಡು ಆದಮೇಲೆ ಒಂದು 50 to 60% ನೋವು ಕಡಿಮೆ ಆಗಿದೆ. ಮತ್ತು ಡಿಸ್ಕ್ ಬಲ್ಜ್ ವಾಪಸ್ ಹೋಗುತ್ತಾ ಸರ್ ಅಂತ ಕೇಳ್ತಾ ಇದ್ದಾರೆ. ಯೂಶಲಿ ಅದು ಫಂಕ್ಷನಲ್ಲಿ ಚೆನ್ನಾಗಿ ಬೇಗ ವಾಸಿ ಆಗುತ್ತೆ, ಪೇನ್ ಎಲ್ಲ ಕಡಿಮೆ ಆಗುತ್ತೆ, ಮೂವ್ಮೆಂಟ್ ಚೆನ್ನಾಗಿ ಬರುತ್ತೆ. SLR ಟೆಸ್ಟು ಲೈಕ್ ಅದು ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ. ಬಟ್ ಮೇಯ್ನ್ಲಿ ಒಂದು ಡಿಸ್ಕ್ ವಾಪಸ್ ಹೋಗಿರೋದು ನಮಗೆ ಗೊತ್ತಿರಲ್ಲ, ಅದು ರಿಸರ್ವ್ ಆಗಿರುತ್ತೆ ಅಂತ. ಇದು ನೋಡಿ, ಇವ್ರದ್ದು MRI ರಿಪೋರ್ಟು ಫಸ್ಟು March 8 ಅಂತ ತೆಗೆದಿರೋದು. ಇಲ್ಲಿ L4 L5 8.7 ಇದೆ, L5S1 6 mm ಇದೆ. ಅಂದರೆ ಇದು ಸ್ಪೈನಲ್ ಕಾರ್ಡ್ ಡಯಾಮೀಟರು. ಡಿಸ್ಕ್ ಬಲ್ಜ್ ಇಷ್ಟು ಜಾಸ್ತಿ ಇದೆ, 6 mm ಇದೆ, ಅದು ತುಂಬ ಕ್ರಿಟಿಕಲ್ ಅದು. ಸೊ ಇವ್ರಿಗೆ ವಿತೌಟ್ ಸರ್ಜರಿ ನಾವು ಕೊಟ್ಟಿರ್ತಕ್ಕಂಥ ಟ್ರೀಟ್ಮೆಂಟಲ್ಲಿ ಮಾತ್ರೆನಲ್ಲಿ 6 ಇರೋದು. ಇದರಲ್ಲಿ ನೋಡಿ, ಇದು L4 L5 ಇಲ್ಲಿ ಒಂದು 9 mm ಇದೆ, ಇದು 9 mm, 6 ಇರೋ 9 mm ಆಗಿದೆ. ಇದು ಕೂಡ ಅಷ್ಟೇ, ಇದು 8.7 9 ಆಗಿದೆ. ಇದೆರಡು ಒಂದು ಮಿನಿಮಮ್ ಅಂದರೆ ಒಂದು 10 mm ಆಗಬೇಕು. ಸೊ ಇದು 9 mm, ಇದು 9 mm, ಅಂದರೆ 8.7 mm ಅದು 9 mm ಆಗಿದೆ. ಅಂದರೆ ಇಲ್ಲಿ 6 mm ಅದು 9 mm ಇದೆ. ಸೊ ಆಲ್ಮೋಸ್ಟ್ 3 mm ಚೇಂಜ್ ಇದೆ. ಅಬೌಟ್ 10 mm ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಪೈನ್ ಒಂದು ಆನ್ ಆ್ಯಂಡ್ ಆಫ್ ಇರುತ್ತೆ. ಸೊ ಅದಾದಮೇಲೆ ಪೈನ್ ಕಂಪ್ಲೀಟಾಗಿ ಹೋಗಿರುತ್ತೆ. ಸೊ ಇದು ಮತ್ತೆ ಫ್ಯೂಚರಲ್ಲಿ ನಾವು ಇದು ವಾಪಸ್ ಬರಬಾರ್ದು ಅಂದರೆ ಬಿಕಾಸ್ ಆಫ್ ಇನ್ಫ್ಲಮೇಟರಿ ಫುಡ್ನ ಅವಾಯ್ಡ್ ಮಾಡಬೇಕು. ದಯವಿಟ್ಟು ಕಾಫಿ, ಟೀ, ಗೋಧಿ, ಮೈದಾ, ಹಾಲು ಮತ್ತು ರಿಫೈನ್ಡ್ ಆಯಿಲ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಕಂಪಲ್ಸರಿ ರಿಫೈನ್ಡ್ ಶುಗರ್ ಅವಾಯ್ಡ್ ಮಾಡ್ಕೊಳ್ಳಿ. ಬೋನ್ಸ್ ಗಟ್ಟಿ ಆಗುತ್ತೆ. ಹೆಣ್ಮಕ್ಳಾದರೆ ಮುಖ್ಯವಾಗಿ ಹಾರ್ಮೋನ್ ಸಪ್ಲಿಮೆಂಟೇಷನ್ ಸ್ವಲ್ಪ ದಿನಕ್ಕೆ ಬೇಕಾಗುತ್ತೆ. ಸೊ ಬಿಕಾಸ್ ಆಸ್ಟಿಯೋಪೊರೋಟಿಕ್ ಆಗಿರುತ್ತೆ, ಎಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ವುಮೆನ್. ಸೊ ಇದು ಮಾಡಿದರೆ ಖಂಡಿತವಾಗ್ಲೂ. ಸೊ ಕ್ವಶನ್ ಬಂದು ಡಿಸ್ಕ್ ಬಲ್ಜ್ ವಾಪಸ್ ಹೋಗುತ್ತಾ ಅನ್ನೋಕ್ಕೆ ಖಂಡಿತವಾಗ್ಲೂ ಡಿಸ್ಕ್ ಬಲ್ಜ್ ವಾಪಸ್ ಹೋಗುತ್ತೆ. ಥ್ಯಾಂಕ್ ಯು.